ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ಅವರು ಪಾರಾಗೋದಕ್ಕೆ ಅವರು ಮಾಡಿದಂತಹ ಪ್ಲಾನೇ ಅವರಿಗೆ ತಿರುಗುಬಾಣ ಆಯ್ತಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ 30 ಲಕ್ಷ ಡೀಲಿಂಗ್ಗೆ ಹಣವನ್ನ ವಿಲೇವಾರಿ ಮಾಡೋದಕ್ಕೆ ಏನೇನೆಲ್ಲ ಪ್ಲಾನ್ ಅನ್ನ ಮಾಡಿದ್ರು. ಈ ಪ್ಲಾನ್ಗೂ ಹಿಂಚೆ ನಟ ದರ್ಶನ್ ಅವರಿಗೆ ಏನಂತ ಕರೆ ಮಾಡಿದ್ರು, ಆ ದರ್ಶನ್ ಅವರು ಅದಕ್ಕೆ ಏನ್ ಉತ್ತರವನ್ನ ಕೊಟ್ರು ಅನ್ನೋದೇ ಈಗ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ನಾವು ಗಮನಿಸ್ತಾ ಇದೀವಿ, ಬರೋಬ್ಬರಿ 17 ಜನರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪ ಏನು ಈಗ ಓಡಾಡ್ತಾ ಇದೆ. 13 ಜನರ ಬಂಧನ ಆಗಿದೆ. ಅದರಲ್ಲಿ ದರ್ಶನ್ ಅವರು 30 ಲಕ್ಷ ಕೊಟ್ಟು ಆ ಹೆಣವನ್ನ ಎಲ್ಲಾದ್ರೂ ಬಿಸಾಡಿ ಅಂತ ಹೇಳಿದ್ರು ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಈ ಏನು ವಿಚಾರಣೆ ಸಂದರ್ಭದಲ್ಲಿ ಈ 3 ಯುವಕರು ಕೊಟ್ಟಿರುವಂತದ್ದು. ಗಮನಿಸ್ತಾ ಇದ್ದೀರಿ ಈಗಾಗಲೇ ದೃಶ್ಯಗಳನ್ನ. ನಿಜಕ್ಕೂ ಕೂಡ ಒಂದು ಕಡೆ ನಟ ದರ್ಶನ್ ಅವರು ಇಂತಹ ಕೃತ್ಯಕ್ಕೆ ಯಾಕೆ ಭಾಗಿಯಾದ್ರು? ಲಕ್ಷಾಂತರ ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಹೊಂದಿರುವಂತಹ ಸ್ಯಾಂಡಲ್ವುಡ್ ನ ಮೋಸ್ಟ್ ಬಿಸಿಯೆಸ್ಟ್ ಅಂಡ್ ಹಂಬಲ್ ಪರ್ಸನ್ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡಿದ್ರು. ಬಹಳ ಒಂಥರ ಡಿಗ್ನಿಟಿಯನ್ನ ಮೇಂಟೈನ್ ಮಾಡಿದ್ರು. ತಳ ಹಂತದಿಂದ ಬಂದಂತವರು ಸ್ಟಾರ್ ನಟನಾಗಿ ಮಿಂಚಿದ್ರು. ಅಭಿಮಾನಿಗಳು ಇವರನ್ನ ಕೈ ಹಿಡಿದ್ರು. ಆದ್ರೆ ಇಂತಹ ಕೃತ್ಯದಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋದೇ ನಿಜಕ್ಕೂ ಕೂಡ ನಮಗಷ್ಟೇ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಇರುವಂತ ಯಾರೊಬ್ಬರಿಗೂ ಕೂಡ ಇದು ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಯಾವಾಗ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಭಾಗಿ ಆದ್ರು ಅಂತ ತಕ್ಷಣನೇ ಒಂದು ಕಡೆ ಎಲ್ಲರೂ ಕೂಡ ದಿಗ್ಭ್ರಾಂತರಾಗೋಗ್ಬಿಟ್ರು. ಇವರು ಇಂತಹ ಕೃತ್ಯಕ್ಕೆ ಏನು ಕಾರಣ, ಯಾರು ಇವ್ರನ್ನ ಪ್ರಚೋದಿಸಿದ್ರು ಅನ್ನೋದು ಎಲ್ಲರಲ್ಲೂ ಕೂಡ ಒಂದು ಕ್ಷಣ ತಲ್ಲಣಗೊಳಿಸಿತು. ಈಗಾಗಲೇ ಇದರ ಪ್ರಮುಖ ಆರೋಪಿ ಪವಿತ್ರ ಗೌಡ ಅವರೇ ಇದೆಲ್ಲದಕ್ಕೂ ಕೂಡ ಪ್ರಚೋದನೆಯನ್ನ ನೀಡುದು ರೇಣುಕಾಸ್ವಾಮಿ ಅನ್ನುವಂಥವ್ರು. ಏನು ಪವಿತ್ರ ಗೌಡ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಶ್ಲೀಲವಾಗಿ ಮೆಸೇಜ್ ಮಾಡುವುದು, ಅಶ್ಲೀಲವಾಗಿ ಫೋಟೋಸ್ಗಳನ್ನ ಕಳಿಸ್ತಾ ಇದ್ದಿದ್ರಿಂದ ಪವಿತ್ರ ಗೌಡ ಅವರು ಕೆರಳಿ ಕೆಂಡ ಆಗಿ ಆ ಫೋಟೋಸ್ಗಳನ್ನ ಏನು ಸ್ಕ್ರೀನ್ ಶಾಟ್ ಹೊಡೆದು ದರ್ಶನ್ ಅವರ ಆಪ್ತನಿಗೆ ಸೆಂಡ್ ಮಾಡ್ತಾ ಇದ್ರಂತೆ. ಇದು ದರ್ಶನ್ ಅವರಿಗೆ ಮುಟ್ಟಿಸ್ಬೇಡ, ನನಗೆ ಬರ್ತಾ ಇರುವಂತಹ ಮೆಸೇಜ್ಗಳನ್ನ ನೋಡಿ ನನಗೆ ಬಹಳ ದುಃಖ ಆಗ್ತಾ ಇದೆ, ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಅಳಲನ್ನ ಅವರು ಅವ್ರ ಹತ್ರ ತೋಡ್ಕೊಂಡ್ರಂತೆ. ಅದಾದ ನಂತರ ದರ್ಶನ್ ಅವರ ಸ್ನೇಹಿತ ಒಂದು ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಏನು ರೇಣುಕಾಸ್ವಾಮಿ ಅವರಿಗೆ ಮೆಸೇಜ್ ಮಾಡ್ತಾರೆ. ಒಂದು ಹುಡುಗಿಯ ಫೋಟೋಗಳನ್ನ, ಅಂದ್ರೆ ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ, ಒಂದು ಹುಡುಗಿ ಅಕೌಂಟ್ ಅನ್ನೋ ತರ ಫೇಕ್ ಅಕೌಂಟ್ ನಲ್ಲಿ ದರ್ಶನ್ ಅವರ ಸ್ನೇಹಿತ ಮೆಸೇಜ್ ಅನ್ನ ಮಾಡ್ತಾರೆ. ಅದಾದ ನಂತರ ಯಾವಾಗ ಸಿಗ್ತೀರಾ, ಯಾವಾಗ ಬರ್ತೀರಾ, ಎಲ್ಲಿದ್ದೀರಾ ನೀವು ಅನ್ನುವಂಥ ಡೀಟೇಲ್ಸ್ ಅನ್ನ ಕಲೆ ಹಾಕೊಳ್ತಾರೆ. ಅದಾದ ನಂತರ ಮುಹೂರ್ತ ಕೂಡ ಫಿಕ್ಸ್ ಮಾಡ್ತಾರೆ. 1 ವಾರಗಳವರೆಗೂ ಕೂಡ ಚಾಟಿಂಗ್ ನಡೆಯುತ್ತೆ. ಅದಾದ ನಂತರ ಶುಕ್ರವಾರ, ಈ ಹಿಂದೆ ಏನು ಶುಕ್ರವಾರದ ದಿನ ರೇಣುಕಾಸ್ವಾಮಿ ಅವರು ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮನ್ನ ನೋಡ್ಲೇಬೇಕು, ಈ ಕೂಡಲೇ ಬಂದ್ಬಿಡಿ, ಕೆಲಸಕ್ಕೆ ರಜಾಕ್ ಬಂದ್ಬಿಡಿ ಅಂತ ಇನ್ಸ್ಟಾಗ್ರಾಮ್ ಇಂದಾನೆ ಕರೆಯನ್ನ ಮಾಡ್ತಾರೆ. ಅದಾದ ನಂತರ ಅದನ್ನ ನಿಜ ಅನ್ಕೊಂಡು ರೇಣುಕಾಸ್ವಾಮಿ ಅವರು ಕೂಡ ಬರೋದಕ್ಕೆ ರೆಡಿ ಆಗ್ತಾರೆ. ನೀವು ಇವ್ರ ಜೊತೆ ಬಂದ್ಬಿಡಿ, ಅಲ್ಲೇ ನನಗೆ ಗೊತ್ತಿರೋರಿದ್ದಾರೆ, ದರ್ಶನ್ ಸಂಘದ ಅಭಿಮಾನಿ ಏನು ದರ್ಶನ್ ಸಂಘದ ಜಿಲ್ಲಾಧ್ಯಕ್ಷ ಏನು ರಘುಮೂರ್ತಿ ಅವರಿದ್ದಾರೆ, ಅವ್ರ ಜೊತೆ ಬಂದ್ಬಿಡಿ ಅಂತನೂ ಕೂಡ ಹೇಳ್ತಾರೆ. ಅದನ್ನ ನಂಬಿಕೊಂಡು ಬಂದಂತಹ ರೇಣುಕಾ ಸ್ವಾಮಿಯವರು ಕಗ್ಗೊಲೆ ಆಗ್ತಾರೆ. ಸಿನಿಮಾ ಶೈಲಿಯಲ್ಲೇ ರೇಣುಕಾ ಸ್ವಾಮಿ ಕೊಲೆಯಾಗಿದೆ. ಥೇಟ್ ಫಿಲ್ಮ್ ಸ್ಟೈಲ್ ನಲ್ಲೇ ಮರ್ಡರ್ ಮಾಡಿದ್ದಾರೆ. ಇದನ್ನ ನೋಡಿ ಎಲ್ಲರೂ ದಂಗಾಗೋಗ್ಬಿಟ್ಟಿದ್ದಾರೆ. ಕೊಲೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಆರೋಪಿಗಳು ಕೊಡ್ತಾ ಇದ್ದಾರೆ, ಪೊಲೀಸರು ಕೆದಕ್ತಾ ಇದ್ದಾರೆ. ಕೊಲೆ ಮಾಡಿರುವ ಪ್ರತಿ ಕ್ಷಣವನ್ನು ಕೂಡ ವಿವರಿಸ್ತಾ ಇದ್ದಾರಂತೆ ಆರೋಪಿಗಳು. ಕುಡಿದ ಅಮಲಿನಲ್ಲಿ ಏನ್ ಮಾಡ್ತಿದ್ದೀವಿ ಅನ್ನುವಂತಹ ಪರಿವೇ ಇಲ್ಲ, ಮೈಮೇಲೆ ಜ್ಞಾನ ಇಲ್ಲ. ಯಾವುದೋ ಶೆಡ್ ತಗೊಂಡೋದ್ರು, ರೇಣುಕಾಸ್ವಾಮಿಗೆ ಹಿಗ್ಗ ಮುಗ್ಗ ತಳ್ತಿದ್ರು. ಒಂದತ್ರ ಹೊಡೆದಿದಾರ, 13 ಜಾಗಗಳಲ್ಲಿ ಬರ್ಬರವಾಗಿ ಚುಚ್ಚಿ ಕೊಂದಿರೋದು. ಕಿವಿಗೆ ಹೊಡೆದಿದ್ದಾರೆ, ಮೂಗು ಓಪನ್ ಆಗಿದೆ, ಬಾಯಿ ಓಪನ್ ಆಗಿದೆ, ಎದೆ ಭಾಗದ ಎಡ ರಿಬ್ಬು ಕಟ್ಟಾಗಿದೆ, ಸಿಗರೆಟ್ನಲ್ಲಿ ಸುಟ್ಟಿದ್ದಾರೆ, ಮರ್ಮಾಂಗಕ್ಕೆ ತುಳಿದಿದ್ದಾರೆ. ಈ ರೀತಿಯಾಗಿ ಚಿತ್ರಹಿಂಸೆಯನ್ನ ಕೊಟ್ಟು ಕಗ್ಗೊಲೆಯನ್ನ ಮಾಡಿದೆ ಡಿ ಗ್ಯಾಂಗ್.